Hi friends, welcome back to the BK's English tutorial. Hello everyone. In today's video, let us know about the silent letters in words. Huh? What is silent letters? Okay friends, let me tell. Some letters cannot pronounce in words. These letters are called silent letters. Dear friends, English is a foreign language, so that it is a little difficult for us to pronounce some words for some time. Hence, in this video, I will try my best level to facilitate about silent letters in words. Silent letters in words. Let us know what are these silent letters in words. Silent B. The letter B is usually not pronounced after M at the end of a word. ಅಂದರೆ ಸಾಮಾನ್ಯವಾಗಿ ಶಬ್ದದ ಕೊನೆಯಲ್ಲಿ ಎಂ ದ ನಂತರ ಬಿ ಅಕ್ಷರ ಬಂದರೆ ಬಿ ಅಕ್ಷರದ ಉಚ್ಚಾರಣೆಯಾಗುವುದಿಲ್ಲ. ಲೆಟ್ ಅಸ್ ನೋ ದ ಎಕ್ಸಾಂಪಲ್. ಬಾಂಬ್. ಈ ಶಬ್ದದಲ್ಲಿ ಎಂ ದ ನಂತರ ಬಿ ಅಕ್ಷರ ಬಂದಿರುವುದರಿಂದ ಬಿ ಉಚ್ಚಾರಣೆಯಾಗುವುದಿಲ್ಲ. ಬಾಂಬ್, ನಾಟ್ ಬಾಂಬ್. ಬಾಂಬ್ ಅಂತ ಉಚ್ಚಾರಣೆ ಮಾಡಬಾರ್ದು, ಬಾಂಬ್ ಅಂತ ಉಚ್ಚಾರಣೆ ಮಾಡಬೇಕು. ನೆಕ್ಸ್ಟ್, ಕೋಮ್, ಡಮ್, ತಮ್, ಟೂಮ್. ಈ ಎಲ್ಲ ಪದಗಳಲ್ಲಿ ಎಂ ದ ನಂತರ ಬಿ ಅಕ್ಷರ ಬಂದಿರುವುದರಿಂದ ಬಿ ಅನ್ನು ಉಚ್ಚಾರಣೆ ಮಾಡಬಾರದು. ಅಂದರೆ ಶಬ್ದದ ಕೊನೆಯಲ್ಲಿ ಎಂ ದ ನಂತರ ಬಿ ಅಕ್ಷರ ಬಂದರೆ ಬಿ ದ ಉಚ್ಚಾರಣೆಯನ್ನು ಮಾಡಬಾರದು. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ರೂಲ್. ಬಿ ಈಸ್ ಯೂಶುವಲಿ ನಾಟ್ ಪ್ರೊನೌನ್ಸ್ಡ್ ಬಿಫೋರ್ ದ ಲೆಟರ್ ಟಿ. ಅಂದರೆ ಪದದಲ್ಲಿ ಬಿ ಅಕ್ಷರದ ಮುಂಚೆ ಟಿ ಅಕ್ಷರ ಬಂದರೆ ಸಾಮಾನ್ಯವಾಗಿ ಬಿ ಅಕ್ಷರವನ್ನು ಉಚ್ಚಾರಣೆ ಮಾಡಬಾರದು. Let us know the example. Date, doubt, subtle, doubtful. ಸಟಲ್ ಅಂತಂದ್ರೆ ಸೂಕ್ಷ್ಮ ಅಥವಾ ನವಿರಾದ, ಸಟಲ್. ಪ್ರಿಯ ಮಿತ್ರರೇ, ಈ ಎಲ್ಲ ಶಬ್ದಗಳಲ್ಲಿ ಬಿ ದ ನಂತರ ಟಿ ಅಕ್ಷರ ಬಂದಿರುವುದರಿಂದ ನಾವು ಬಿ ಅಕ್ಷರವನ್ನು ಉಚ್ಚಾರಣೆ ಮಾಡಬಾರದು. ಹೌ ಕ್ಯಾನ್ ಯು ಪ್ರೊನೌನ್ಸ್ ದೀಸ್ ವರ್ಡ್ಸ್? ಡೇಟ್, ಡೌಟ್, ಸಟಲ್, ಡೌಟ್ಫುಲ್. ಓಕೆ, ಲೆಟ್ ಅಸ್ ನೋ ನೆಕ್ಸ್ಟ್ ರೂಲ್. Silent C. The letter C is usually not pronounced in the combinations of SC. ಅಂದರೆ ಸಾಮಾನ್ಯವಾಗಿ ಪದದಲ್ಲಿ ಎಸ್ ಮತ್ತು ಸಿ ಅಕ್ಷರಗಳು ಜೊತೆ ಜೊತೆಯಾಗಿ ಬಂದರೆ ಸಿ ಅಕ್ಷರವನ್ನು ಉಚ್ಚಾರಣೆ ಮಾಡಬಾರದು. ಲೆಟ್ ಅಸ್ ನೋ ದ ಎಕ್ಸಾಂಪಲ್. ಸೇಂಟ್, ಸೈನ್ಸ್, ಸೀನ್, Caesars, muscles. In all these words, there is a combination between S and C. That's why C is muted in all these words. ಅಂದರೆ ಪ್ರಿಯ ಮಿತ್ರರೇ, ಈ ಎಲ್ಲ ಪದಗಳಲ್ಲಿ ಎಸ್ ಮತ್ತು ಸಿ ಅಕ್ಷರಗಳು ಜೊತೆ ಜೊತೆಯಾಗಿ ಬಂದಿರುವುದರಿಂದ ಎಸ್ ಅನ್ನು ಉಚ್ಚಾರ ಮಾಡಿ ಸಿ ಇಲ್ಲಿ ಮ್ಯೂಟ್ ಆಗ್ತಾ ಇದೆ, ಉಚ್ಚಾರಣೆ ಸಿ ಉಚ್ಚಾರಣೆಯಾಗುವುದಿಲ್ಲ. ನೆಕ್ಸ್ಟ್ ರೂಲ್. ಸೈಲೆಂಟ್ ಸಿ. ಸಿ ಈಸ್ ಯೂಶುವಲಿ ಮ್ಯೂಟ್ ಬಿಫೋರ್ ದ ಲೆಟರ್ ಕೆ ಅಂಡ್ ಕ್ಯೂ. ಅಂದರೆ ಸಿ ಅಕ್ಷರದ ಮುಂಚೆ ಅಥವಾ ಮುಂದೆ ಕೆ ಅಥವಾ ಕ್ಯೂ ಅಕ್ಷರಗಳು ಬಂದರೆ ಸಿ ಅಕ್ಷರದ ಉಚ್ಚಾರಣೆಯಾಗುವುದಿಲ್ಲ. ಅಂದರೆ ಸಿ ಅಕ್ಷರದ ಮುಂದೆ ಕೆ ಅಥವಾ ಕ್ಯೂ ಅಕ್ಷರಗಳು ಬಂದರೆ ಸಿ ಉಚ್ಚಾರಣೆಯನ್ನು ಮಾಡಬಾರದು. ಲೆಟ್ ಅಸ್ ನೋ ದ ಎಕ್ಸಾಂಪಲ್. ಲಾಕ್, ಬ್ಲಾಕ್, ಅಕ್ನಾಲೇಜ್, acquit, acquire.
Here C is silent. In the first letter C ಆದ ನಂತರ ಕೆ ಅಕ್ಷರ ಬಂದಿರುವುದರಿಂದ ಸಿ ಅಕ್ಷರವು ಸೈಲೆಂಟ್ ಆಗ್ತಾ ಇದೆ. ಲಾಕ್, ಬ್ಲಾಕ್, ಅಕ್ನಾಲೇಜ್, ಅಕ್ವಿಟ್, ಅಕ್ವೈರ್. ಅಕ್ವಿಟ್ ಮೀನ್ಸ್ ಖುಲಾಸೆ ಮಾಡು. ಅಕ್ವೈರ್ ಮೀನ್ಸ್ ಸಂಪಾದಿಸು ಅಥವಾ ಗಳಿಸು. ಲೆಟ್ us know the next rule. Silent D. The letter D is silent when it appears before the letters N and G. ಅಂದರೆ ಡಿ ಅಕ್ಷರದ ಮುಂಚೆ ಎನ್ ಅಥವಾ ಜಿ ಬಂದರೆ ಡಿ ಅಕ್ಷರದ ಉಚ್ಚಾರಣೆ ಆಗುವುದಿಲ್ಲ. ಅಂದರೆ ಸಾಮಾನ್ಯವಾಗಿ ಡಿ ದ ಮುಂದೆ ಎನ್ ಅಥವಾ ಜಿ ಅಕ್ಷರಗಳು ಬಂದರೆ ಡಿ ಅಕ್ಷರದ ಉಚ್ಚಾರಣೆಯನ್ನು ಮಾಡಬಾರದು. ಫಾರ್ ಎಕ್ಸಾಂಪಲ್, ವೆನ್ಸ್ಡೇ, we don't say Wednesday, don't say like that, Wednesday. Why? Because ಡಿ ಆದ ನಂತರ ಎನ್ ಬಂದಿರುವುದರಿಂದ ಅದು ವೆನ್ಸ್ಡೇ, ಅಲ್ಲಿ ಡಿ ಉಚ್ಚಾರಣೆ ಆಗುವುದಿಲ್ಲ. ನೆಕ್ಸ್ಟ್, ಕ್ಯಾಚ್ ಮೀನ್ಸ್ ಭಿಕ್ಷೆ ಬೇಡು. ನೆಕ್ಸ್ಟ್ ರೂಲ್, ಡಿ is not pronounced in the following common words. ಅಂದರೆ ಈ ಕೆಳಗಿನ ಸಾಮಾನ್ಯ ಪದಗಳಲ್ಲಿ ಡಿ ಅನ್ನು ಉಚ್ಚಾರಣೆ ಮಾಡಬಾರದು. ಫಾರ್ ಎಕ್ಸಾಂಪಲ್, ಹ್ಯಾಂಡ್ಸಮ್, ನಾಟ್ ಹ್ಯಾಂಡ್ಸಮ್. ವಿ ಕ್ಯಾನ್ ಪ್ರೊನೌನ್ಸ್ ಹ್ಯಾಂಡ್ಸಮ್, ಸುಂದರಾಂಗ. ಹ್ಯಾಂಡ್ಕರ್ಚೀಫ್, ಡೋಂಟ್ ಸೇ ಹ್ಯಾಂಡ್ಕರ್ಚೀಫ್. ಸ್ಯಾಂಡ್ವಿಚ್ ಮೀನ್ಸ್ ಮಿಶ್ರಣ ಅಥವಾ ಇಟ್ ಇಸ್ ಎ ಕೈಂಡ್ ಆಫ್ ಡಿಶ್. ಸ್ಯಾಂಡ್ವಿಚ್, ಡೋಂಟ್ ಸೇ ಸ್ಯಾಂಡ್ವಿಚ್. Don't say handsome, handkerchief, sandwich. We say handsome, handkerchief, sandwich. Let us know the next rule. Silent G. The letter G is not pronounced when it comes before N in a word. ಅಂದರೆ ಶಬ್ದದಲ್ಲಿ ಎನ್ ದ ಮುಂಚೆ ಜಿ ಬಂದರೆ ಜಿ ಅಕ್ಷರದ ಉಚ್ಚಾರಣೆಯನ್ನು ಆಗುವುದಿಲ್ಲ. ಲೆಟ್ us know the example. Rain. Here G is silent. Rain. Design. Foreign. Sign. In all these words G is silent. Why? Because there is N before the word, before the letter G. Next, there is exceptions is there. ಇಲ್ಲಿ ಒಂದು ವಿನಾಯಿತಿಯನ್ನು ನಾವು ಈ ರೂಲ್ನಲ್ಲಿ ಅನುಸರಿಸಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಜಿದ ಮುಂದೆ ಎನ್ ಬಂದರೂ ಸಹ ಜಿ ಉಚ್ಚಾರಣೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಮ್ಯಾಗ್ನೆಟ್, ಕಾಗ್ನಿಟಿವ್, ಸಿಗ್ನೇಚರ್. ಇಲ್ಲಿ ಜಿದ ಮುಂದೆ ಎನ್ ಬಂದ್ರೂ ಸಹ ನಾವು ಜಿದ ಉಚ್ಚಾರಣೆಯನ್ನು ಮಾಡ್ತಾ ಇದ್ದೇವೆ. ಈ ನಿಯಮಕ್ಕೆ ಇದು ಅಪವಾದವಾಗಿದೆ. ನೆಕ್ಸ್ಟ್, ಸೈಲೆಂಟ್ ಜಿ ಅಂಡ್ ಎಚ್. GH is not pronounced when it comes after a vowel in a word. ಅಂದರೆ ಸ್ವರದ ನಂತರ ಜಿ ಮತ್ತು ಎಚ್ ಅಕ್ಷರಗಳು ಜೊತೆಯಾಗಿ ಬಂದರೆ ಜಿ ಎಚ್ ದ ಉಚ್ಚಾರಣೆ ಆಗುವುದಿಲ್ಲ. ಅಂದರೆ ಜಿ ಮತ್ತು ಎಚ್ ಅಕ್ಷರದ ಮುಂಚೆ ಸ್ವರಾಕ್ಷರ, ಯಾವುದೇ ಸ್ವರಾಕ್ಷರ ಎ ಇ ಐ ಓ ಯಾವುದಾದ್ರೂ ಒಂದು ಸ್ವರಾಕ್ಷರ ಬಂದರೆ ಅದನ್ನು ಜಿ ಮತ್ತು ಎಚ್ ಅಕ್ಷರನ್ನು ಉಚ್ಚಾರಣೆ ಮಾಡಬಾರದು. ಹೈ, ಲೈಟ್, ಥಾಟ್, ಥ್ರೋ, ಅಲೈಟ್. In all these words G and H is silent. Why? Because there is vowel before these two letters. ಇಲ್ಲಿ vowel ಬರೋದ್ರಿಂದ ಈ G ಮತ್ತು H ದ ಉಚ್ಚಾರಣೆ ಆಗುವುದಿಲ್ಲ. ನೆಕ್ಸ್ಟ್, GH is sometimes pronounced like F. It is pronounced, GH is pronounced as F. Let us know the example. Cough, laugh, tough. Here GH is pronounced as F. Cough,
laugh, cough, laugh, tough. Next, silent H. The letter H is usually silent when it appears after W. ಅಂದರೆ ಸಾಮಾನ್ಯವಾಗಿ W ದ ನಂತರ H ಬಂದರೆ H ದ ಉಚ್ಚಾರಣೆ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್, ವೈ, ವಾಟ್, ವೇರ್. Next, sometimes the letter H is not silent after W. Consider the words below. ಅಂದರೆ ಕೆಲವು ಸಂದರ್ಭದಲ್ಲಿ W ಆದ ನಂತರ H ಬಂದರೆ H ಸೈಲೆಂಟ್ ಆಗದೆ W ಇಲ್ಲಿ ಸೈಲೆಂಟ್ ಆಗ್ತಾ ಇದೆ. ಹೂಸ್, ಹೂ, ಹೂಎವರ್, ಹೋಲ್. ಇಲ್ಲಿ H ಅಕ್ಷರ ಉಚ್ಚಾರಣೆ ಆಗ್ತಾ ಇದೆ, ಆದರೆ W ಉಚ್ಚಾರಣೆ ಆಗುವುದಿಲ್ಲ. Silent H. H is mute at the beginning of many words. ಅಂದರೆ H ದಿಂದ ಪ್ರಾರಂಭವಾದ ಬಹುತೇಕ ಪದದಲ್ಲಿ H ಅಕ್ಷರವು ಉಚ್ಚಾರಣೆಯಾಗುವುದಿಲ್ಲ. You have to remember to use of the articles and with unvoiced H. Honest. How can you pronounce this word? Honest. Don't say honest. Ha, don't say like that. Honest. Our, our. Don't say hour. Our. Honesty, honesty. Honor. Air, not hair, air. Honest, our, honesty, honor, air. Honorary. There is an exceptions is there. Most of the words beginning with H are not silent. ಬಹುತೇಕ H ದಿಂದ ಪ್ರಾರಂಭವಾದ ಅಕ್ಷರವು H ಉಚ್ಚಾರ ಆಗ್ತಾ ಇದೆ. Let us know the example. History, historical, happy, hair. ಈ ಎಲ್ಲ ಪದಗಳು ಸಹ H ದಿಂದ ಪ್ರಾರಂಭವಾದರೆ ಇಲ್ಲಿ H ಸೈಲೆಂಟ್ ಆಗುವುದಿಲ್ಲ, ಆದರೆ ಇಲ್ಲಿ ಮೇಲಿನ ರೂಲ್ಸ್ ನಲ್ಲಿ H ಸೈಲೆಂಟ್ ಆಗ್ತಾ ಇದೆ, ಅದರ ಮುಂದಿಲ್ಲಿ ಇರತಕ್ಕಂಥ ಓವೆಲ್ಸ್ ದಿಂದ ಉಚ್ಚಾರಣೆ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ H ದಿಂದ ಪ್ರಾರಂಭವಾದರೂ H ದಿಂದನೇ ಉಚ್ಚಾರ ಆಗ್ತಾ ಇದ್ದಾವೆ. ನೆಕ್ಸ್ಟ್, silent K. The letter K is always silent when it precedes the letter N in a word. ಅಂದರೆ K ದ ಮುಂಚೆ N ಅಕ್ಷರ ಬಂದರೆ K ದ ಉಚ್ಚಾರ ಆಗುವುದಿಲ್ಲ. ಅಂದರೆ K ಅಕ್ಷರದ ಮುಂಚೆ N ಅಕ್ಷರವು ಬಂದರೆ K ಅಕ್ಷರದ ಉಚ್ಚಾರಣೆಯನ್ನು ಮಾಡಬಾರದು. ಫಾರ್ ಎಕ್ಸಾಂಪಲ್, ನಾಕ್, ನೈಫ್, ನಾಟ್, ನೈಟ್, ನೋ, ನಾಲೆಡ್ಜ್. ಈ ಎಲ್ಲ ಅಕ್ಷರಗಳಲ್ಲಿ K ದ ಮುಂಚೆ N ಬಂದಿರುವುದರಿಂದ K ದ ಉಚ್ಚಾರಣೆ ಆಗುವುದಿಲ್ಲ. ನಾಕ್, ನೈಫ್, ನಾಟ್, ನೈಟ್, ನೋ, ನಾಲೆಡ್ಜ್. ಡೋಂಟ್ ಸೇ knowledge, ನಾಲೆಡ್ಜ್. ಓಕೆ. ನೆಕ್ಸ್ಟ್, the letter L is usually not pronounced after the vowels A, O and U. A, O ಮತ್ತು U ಸ್ವರಾಕ್ಷರಗಳ ಮುಂದೆ L ಬಂದರೆ L ಉಚ್ಚಾರಣೆ ಆಗುವುದಿಲ್ಲ. ಸಾಮಾನ್ಯವಾಗಿ L ದ ಮುಂದೆ A, O ಮತ್ತು U ಸ್ವರಾಕ್ಷರಗಳು ಬಂದರೆ L ಅನ್ನು ಉಚ್ಚಾರ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ನೋಡಲ್ಲಿ, L ದ ಮುಂಚೆ ಅಕ್ಷರ ಬಂದಿದೆ, ಇಲ್ಲಿ A ಬಂದಿದೆ. ಆ ಒಂದು ಕಾರಣಕ್ಕಾಗಿ ಅದನ್ನ L ಅನ್ನು ಉಚ್ಚಾರಣೆ ಮಾಡಬಹುದು. ಫಾರ್ಮ್, ಫಾರ್ಮ್ ಅಂದ್ರೆ ಅಂಗೈ. ನೆಕ್ಸ್ಟ್, ಕಾಮ್, ಶಾಂತತೆ, ಪ್ರಶಾಂತತೆ. ಹಾಫ್,
ಅಂದರೆ ಅರ್ಧ. ಕಾಫ್, ವಾಕ್, ಟಾಕ್, ಶುಡ್, ಫೋಕ್ ಈ ಎಲ್ಲ ಶಬ್ದಗಳಲ್ಲಿ ಎಲ್ದ ಹಿಂದೆ ಅಥವಾ ಎಲ್ ಅಕ್ಷರಗಿಂತ ಮುಂಚೆ ಸ್ವರಾಕ್ಷರ ಬಂದಿರುವುದರಿಂದ ಎಲ್ಲದ ಉಚ್ಚಾರಣೆಯನ್ನು ಮಾಡಬಾರದು. ನೆಕ್ಸ್ಟ್ ಸೈಲೆಂಟ್ ಎನ್. The letter N is not pronounced when it comes after M at the end of a word. ಅಂದರೆ ಪದದ ಕೊನೆಯಲ್ಲಿ ಎಂ ನ ನಂತರ ಎನ್ ಅಕ್ಷರ ಬಂದರೆ ಎಂ ಉಚ್ಚಾರಣೆಯಾಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಆಟಮ್, ಶರತ್ಕಾಲ. ಆಟಮ್ ಮೀನ್ಸ್ ಶರತ್ಕಾಲ. ಕಂಡೆಮ್, ಹಿಮ್, ಕಾಲಮ್, ಡ್ಯಾಮ್. ಹಿಮ್ ಮೀನ್ಸ್ ಸ್ತೋತ್ರ ಅಥವಾ ಮಂತ್ರ. ಡ್ಯಾಮ್ ಅಂದ್ರೆ ತೆಗಳು. ನೆಕ್ಸ್ಟ್ the letter P is not pronounced at the beginning of many words using the combinations of P and C, P and T and P and N. ಅಂದರೆ ಪದದ ಪ್ರಾರಂಭದಲ್ಲಿ PS, PT, PN ಜೊತೆ ಬಂದರೆ P ಅಕ್ಷರದ ಉಚ್ಚಾರಣೆ ಮಾಡಬಾರದು. Let us know the example. Psalm. Don't say Pasam. Don't say Pasam. We have to say Psalm. Psalm means ಭಜನೆಯ ಹಾಡು. Pneumonia. Don't say P pneumonia. Don't say P pneumonia. P pneumonia ಅಂತ ಹೇಳಬಾರ್ದು. ಅದಕ್ಕೆ ಏನಂತ ಹೇಳಬೇಕು? ನಿಮೋನಿಯಾ ಅಂತ ಓದಬೇಕು. ನೆಕ್ಸ್ಟ್ psychology. Don't say psychology. Psychology. Next pterosos. Pterosos, not pterosos. We have to say pterosos. Next rule, silent ph. Ph is sometimes pronounced as f. ಅಂದರೆ ph ಕೆಲವು ಸಂದರ್ಭದಲ್ಲಿ f ಅಂತ ಉಚ್ಚಾರಣೆಯಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಸೋಫಿಯಾ, ಪ್ಯಾರಾಗ್ರಾಫ್, ಎಲಿಫೆಂಟ್, ಟೆಲಿಫೋನ್ ಈ ಎಲ್ಲ ಪದಗಳಲ್ಲಿ ph f ಎಂದು ಉಚ್ಚಾರಣೆಯಾಗ್ತಾ ಇದೆ. ಸೈಲೆಂಟ್ ಟಿ. The letter T is not pronounced in the following common English words. ಸಾಮಾನ್ಯವಾಗಿ ಈ ಕೆಳಗಿನ ಇಂಗ್ಲಿಷ್ ಪದಗಳಲ್ಲಿ ಟಿ ಅನ್ನು ಉಚ್ಚಾರಣೆ ಮಾಡಲಾಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೆಸನ್. ಹೆಸನ್. ಡೋಂಟ್ ಸೇ ಹೆಸ್ಟನ್. ವಿ ಹ್ಯಾವ್ ಟು ಸೇ ಹೆಸನ್. ಲಿಸನ್. ಆಫನ್, ಸಾಫನ್. ಹೆಸನ್, ಲಿಸನ್, ಆಫನ್, ಸಾಫನ್. Silent U. The letter U is not pronounced when it comes after G and before a vowel in a word. ಅಂದರೆ U ಅಕ್ಷರದ ಮುಂಚೆ G ಬಂದು ಮತ್ತು U ದ ನಂತರ ಸ್ವರಾಕ್ಷರಗಳು ಬಂದರೆ U ಅಕ್ಷರವನ್ನು ಉಚ್ಚಾರಣೆ ಮಾಡಬಾರದು. ಫಾರ್ ಎಕ್ಸಾಂಪಲ್ guard. Don't say guard. Guard. Guard is right pronunciation. Guess. Guest. Guide. Silent W. The letter W is not pronounced at the beginning of a word when it is before the letter R. ಅಂದರೆ ಪದದ ಪ್ರಾರಂಭದಲ್ಲಿ W ಬಂದು ಅದರ ಮುಂದೆ R ಬಂದರೆ W ಅಕ್ಷರವನ್ನು ಉಚ್ಚರಿಸಲಾಗುವುದಿಲ್ಲ. ಫಾರ್ ಎಕ್ಸಾಂಪಲ್ ರಾಂಗ್. ಡೋಂಟ್ ಸೇ ವರಾಂಗ್. ಡೋಂಟ್ ಸೇ ವರಾಂಗ್. ರಾಂಗ್. ರೈಟ್. ರಾಫರ್. ರಾತ್.
Wriggle. How can you read those words? Wrong, right, Raffer, Roth, Wriggle. Here W is muted. W is muted or silent. ಇಲ್ಲಿ ಈ ಎಲ್ಲ ಪದಗಳಲ್ಲಿ W ಆದ ನಂತರ R ಬಂದಿರುವುದರಿಂದ W ಅಕ್ಷರವನ್ನು ಉಚ್ಚಾರಣೆ ಮಾಡಬಾರದು. W is silent in the following words. ಈ ಕೆಳಗಿನ ಪದಗಳಲ್ಲಿ W ಅಕ್ಷರವನ್ನು ಉಚ್ಚಾರಣೆ ಮಾಡಬಾರದು. Who, whose, whole, whom, to, answer, sword. Don't say sword, sword. Okay friends, thank you one and all for watching my video. Once again I request you, please subscribe my channel and like it. Thank you one and all.